ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಟೈಮ್ 10 ಗಂಟೆ ಆಗಿದೆ. ಇವತ್ತು ಶನಿವಾರನಾ? ಶನಿವಾರ. ಸೊ ನಿನ್ನೆ ಇಂಡಿಪೆಂಡೆನ್ಸ್ ಡೇ ಇರೋದ್ರಿಂದ ಡ್ಯೂಟಿಗಳು ಇರಲಿಲ್ಲ, ನನಗೇನು ಅಷ್ಟು ಅನಿಸ್ಲಿಲ್ಲ, ಸೊ ಹೋಗಲಿಲ್ಲ ನಾನು. ಸೊ ಇವತ್ತು ಶನಿವಾರ ಡ್ಯೂಟಿನಿ. ಸೊ ಲಾಂಗ್ ಲೀವ್ ಇರೋದ್ರಿಂದ ಎಲ್ಲ ಊರುಗಳ ಕಡೆ ಹೋಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಸೊ ಅಷ್ಟೊಂದಾಗಿ ಏನು ಡ್ಯೂಟಿ ಬೀಳ್ತಾ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ 8 ಗಂಟೆಗೆ ಡ್ಯೂಟಿ ಆನ್ ಮಾಡಿ ಇಟ್ಟಿದ್ದೆ ನಾನು. ಆಮೇಲೆ ರೇಟು ಅಷ್ಟು ಹೇಳೋ ಥರ ಕೊಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ 8 ಗಂಟೆಗೆ ಡ್ಯೂಟಿ ಆನ್ ಮಾಡಿ ಇಟ್ಟಿದ್ದೆ. ಇದುವರೆಗೂ ಯಾವುದೋ ಬಿದ್ದಿಲ್ಲ. ಸೊ ಮುಂದೆ ಹೋಗ್ಬಿಡೋಣ ಅಂತ ಹೊರಟಿದ್ದೀನಿ ಇವಾಗ. ನೋಡಬೇಕು ಹೆಂಗಿದೆ ಡ್ಯೂಟಿಗಳು ಏನು. ಆಮೇಲೆ ಇನ್ನೊಂದು ಇವತ್ತು ಡ್ಯೂಟಿ ಮಾಡ್ತೀನಾ ಇಲ್ವಾ, ಇವತ್ತೇನೋ ತೊಗೊಳೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಮೋಸ್ಟ್ಲಿ ಅದಾಗುತ್ತಾ ಇಲ್ವೋ ಗೊತ್ತಿಲ್ಲ. ಆಗಂಗಿದ್ರೆ ತೊಗೊಳ್ತೀನಿ, ನಿಮಗೂ ತೋರಿಸ್ತೀನಿ ಏನು ಅಂತ. ಏನೋ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲೂ ಕೂಡ ವೀಡಿಯೋ ಮಾಡಿಕೊಂಡು ತೋರಿಸ್ತೀನಿ ನಿಮಗೆ ಏನದು ಹಿಂಗೆ ಅಂತ. ಸೊ ನೋಡೋಣ ಏನಾಗುತ್ತೆ ಇವತ್ತಿನ. ನಾನು ಅಂದ್ಕೊಂಡಿರೋ ಪ್ಲ್ಯಾನ್ ಆಗುತ್ತಾ ಇಲ್ವಾ. ಸೊ ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಡ್ಯೂಟಿದು ಆನಲ್ಲೇ ಇದೆ. ಸೊ ಅದರ ಬಿದ್ದರೆ ಮಾಡೋಣ. ಅಟ್ಲೀಸ್ಟ್ ಗ್ಯಾಸ್ಗಾದರೂ ಆಗಬೇಕಲ್ಲ. 9.3 ಕಿಲೋಮೀಟ್ರ್ ಪಿಕಪ್ ಕೊಡ್ತಾವನೆ ಗಾಯ್ಸ್ ಊಬರಲ್ಲಿ. ಹಿಂಗೆ 10 ಕಿಲೋಮೀಟ್ರ್ ಎಲ್ಲ ಪಿಕಪ್ ಕೊಟ್ಬಿಟ್ರೆ ನಾವು ಹೋಗೋಷ್ಟೊಳಗಡೆ ಕ್ಯಾನ್ಸಲೇ ಮಾಡಕ್ಕೆ ಬಿಡ್ತಾರೆ ಕಸ್ಟಮರು. ಸೊ ನೋಡೋಣ ಏನಾಗುತ್ತೆ ಇವತ್ತು ಅಂತ. CNG ಮೊನ್ನೆ ಹಾಕ್ಸಿದ್ರೆ ನಿಲ್ಸಿ 1 ಪಾಯಿಂಟ್ ಹೋಗ್ಬಿಟ್ಟಿದೆ, ಎಲ್ಲೂ ಓಡಿಸೇ ಇಲ್ಲ ನಾನು. ನಿನ್ನೆ ಒಂದು 3 ಕಿಲೋಮೀಟ್ರ್ 3-4 ಕಿಲೋಮೀಟ್ರ್ ಅಪ್ ಆ್ಯಂಡ್ ಡೌನ್ ಹೋಗಿ ಬಂದಿದ್ದು ಅಷ್ಟೇ. ಸೊ ನೋಡೋಣ ಹೆಂಗಾಗತ್ತೆ ಏನು ಅಂತ. ಇವತ್ತು ಡ್ಯೂಟಿ ಆಗುತ್ತಾ ಇಲ್ವಾ, ಅಥವಾ ಡ್ಯೂಟಿ ಮಾಡೋದು ಬಿಟ್ಟು ನನ್ನ ಪರ್ಸ್ನಲ್ ಕೆಲಸ ಮಾಡ್ಕೊತೀನಾ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಏನಾಗುತ್ತೆ ಅಂತ ನಿಮಗೆ. ಬಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಯಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಸೊ ನಮ್ಮ ಯಾತ್ರೆ 1ರಲ್ಲೇ ಮಾಡೋಣ ಅಂತ. ಸೊ ಬೆಳಿಗ್ಗೆ ಒಂದು ಡ್ಯೂಟಿ ಯಲಹಂಕ ತನಕ ಖಾಲಿ ಬಂದೆ. ಆ್ಯಕ್ಚುಲಿ ಯಲಹಂಕದಿಂದ ವಿದ್ಯಾರಣ್ಯಪುರ ಬೆಟ್ಟಳ್ಳಿ ಬಿತ್ತು. ಸೊ ಅದಾದಮೇಲೆ ಸ್ವಲ್ಪ ಏನೋ ಎಮರ್ಜೆನ್ಸಿ ಮನೆಗೆ ಹೋಗ್ಬೇಕಾಗಿ ಬಂತು. ಸೊ ಮನೆಗೆ ಹೋಗಿದ್ದೆ. ಮನೆಗೆ ಹೋಗಿ ಮತ್ತು ಊಟ ಎಲ್ಲ ಮಾಡಿಕೊಂಡು ನಾನು ಆಲ್ಮೋಸ್ಟ್ ಒಂದು 4 ಗಂಟೆಗೆ ಅನಿಸುತ್ತೆ, ಮತ್ತು 3:15 4 ಗಂಟೆಗೋ 3:38ಕ್ಕೆ ಅಲ್ಲಿಂದ ಒಂದು ಡ್ಯೂಟಿ ಪಿಕ್ ಮಾಡಿದೆ. ಸೊ ಅಲ್ಲಿಂದ ವಿದ್ಯಾರಣ್ಯಪುರ ಡ್ರಾಪ್ ಮಾಡಿದೆ. ಮತ್ತು ವಿದ್ಯಾರಣ್ಯಪುರ ಡ್ರಾಪ್ ಆದಮೇಲೆ ಮತ್ತೆ ಅಲ್ಲೇ ವಿದ್ಯಾರಣ್ಯಪುರ ಪ್ರೆಸ್ಟೀಜ್ ಪೋಸ್ಟ್ ಆಫೀಸ್ ಹತ್ರದಿಂದ ಯಲಹಂಕ ನ್ಯೂ ಟೌನ್ ಬಿತ್ತು. ಸೊ ಯಲಹಂಕ ನ್ಯೂ ಟೌನ್ ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಯಲಹಂಕ ನ್ಯೂ ಟೌನ್ ಡ್ರಾಪ್ ಮಾಡಿ ಆದಮೇಲೆ ಮತ್ತೆ ಯಲಹಂಕದಿಂದ ಸಾಕರ್ ನಗರ ಬಿತ್ತು. ಸೊ ಸಾಕರ್ ನಗರ ಡ್ರಾಪ್ ಮಾಡಿದೆ. ಸಾಕರ್ ನಗರ ಡ್ರಾಪ್ ಮಾಡಿ ಆದಮೇಲೆ ಮತ್ತೆ ಅಲ್ಲೇ ವೇಟ್ ಮಾಡ್ತಾಯಿದ್ದೆ. ಮತ್ತು ಅದೇ ಕಸ್ಟಮರ್ದೇ ಬುಕ್ಕಿಂಗ್ ಬಿತ್ತು. ಮತ್ತು ಅಲ್ಲಿಂದ ಅವ್ರು ಮತ್ತೆ ಯಲಹಂಕ ಕರ್ಕೊಂಬಂದ್ಬಿಟ್ಟು ಡ್ರಾಪ್ ಮಾಡಿದೆ. ಸೊ 5 ಡ್ಯೂಟಿ ಮಾಡಿದ್ದೀನಿ ಇವತ್ತು. ಮಾಡಿಬಿಟ್ಟು ಇಲ್ಲೇ ಯಲಹಂಕದಲ್ಲಿ ಕೂತ್ಕೊಂಡಿದ್ದೀನಿ ನೋಡಿ. ಇದು ಫಸ್ಟ್ ಡ್ಯೂಟಿ ಬಂದ್ಬಿಟ್ಟು ಬೆಟ್ಟಳ್ಳಿದು. ಸೊ ಬೆಟ್ಟಳ್ಳಿಗೆ ಡ್ರಾಪ್ ಮಾಡಿದೆ. ಆಮೇಲೆ ಇದು ವಿದ್ಯಾರಣ್ಯಪುರಕ್ಕೆ, ಇದು ಯಲಹಂಕಕ್ಕೆ ಸಾಕರ್ ನಗರ, ಮತ್ತು ಸಾಕರ್ ನಗರದಿಂದ ಮತ್ತೆ ಯಲಹಂಕ. ಸೊ ಡ್ರಾಪ್ ಮಾಡಿಬಿಟ್ಟು ವೆಯ್ಟ್ ಮಾಡಿದೆ. ಇವತ್ತು ನಮ್ಮ ಯಾತ್ರೆ ಮಾತ್ರ ಮಾಡೋಣ ಅಂತ, ಬೇರೆ ಯಾವುದೂ ಆ್ಯಪ್ ಓಪನ್ ಮಾಡಿಲ್ಲ. ನಮ್ಮ ಯಾತ್ರೆ ಒಂದೇ ಓಪನಲ್ಲಿರೋದು. ಸೊ ಎಷ್ಟಾಗುತ್ತೆ ಡ್ಯೂಟೀಸ್ ಹೆಂಗೆ ಬೀಳುತ್ತೆ ಏನು ಅಂತ. ಯಾಕಂದರೆ ನಮ್ಮ ಯಾತ್ರೆಯಲ್ಲಿ ಕಾಲ್ ಮಾಡಿದ್ರು ಆ್ಯಕ್ಚುಲಿ ಬೆಳಿಗ್ಗೆ. ಫೋನ್ ಮಾಡಿಬಿಟ್ಟು ಬಂದಿದ್ದ ಡ್ಯೂಟೀಸ್ ಎಲ್ಲ ಪಿಕ್ ಮಾಡಿ ಸರ್, ಬ್ಯಾಕ್ ಟು ಬ್ಯಾಕ್ ಚೆನ್ನಾಗಿ ಬರ್ತಾ ಹೋಗುತ್ತೆ ಡ್ಯೂಟೀಸ್ ನಿಮಗೆ ಅಂತ ಅಂದರು. ಸೊ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ನಮ್ಮ ಯಾತ್ರೆ ಓಪನ್ ಮಾಡ್ಕೊಂಡು ಕೂತಿದ್ದೀನಿ. ನೋಡೋಣ ಎಷ್ಟಾಗುತ್ತೆ ಅಂತ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆಯಿಂದ ಮಾಡಬೇಕಾಗಿತ್ತು. ಬೆಳಿಗ್ಗೆ ಬಂದ್ಬಿಟ್ಟು ವಾಪಸ್ ಹೋಗ್ಬಿಟ್ಟಿದ್ದೆ, ಏನೋ ಸ್ವಲ್ಪ ಕೆಲಸ ಇತ್ತು ಮನೇಲಿ ಅರ್ಜೆಂಟು ಅಂತ. ಸೊ ಮತ್ತೆ 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಚುಲಿ 4 ಗಂಟೆಯಿಂದ ಕೌಂಟ್ ತೊಗೊಂಡ್ರೆ ಎಷ್ಟಾಗುತ್ತೆ ಏನು ಅಂತ ನೋಡೋಣ. ಸೊ ನಾನು ನಿಮ್ಗೆ ಹೇಳಿದ್ದೆ ನಾನು ಏನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ ಇವತ್ತು ಅಂತ. ಸೊ ಅದು ಇವತ್ತು ತೊಗೊಂಡಿಲ್ಲ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ ಒಂದು ಸ್ವಲ್ಪ ದಿವಸದ ಮಟ್ಟಿಗೆ. ಸೊ ಅದು ಏನು ಅಂತ ಹೇಳ್ತೀನಿ ತೊಗೊಂಡ್ಮೇಲೆ. ಒಂದು ಸ್ವಲ್ಪ ದಿವಸದ ಮಟ್ಟಿಗೆ ಪೋಸ್ಟ್ಪೋನ್ ಮಾಡಿದ್ದೀನಿ ಅಷ್ಟೇ. ಸೊ ತೊಗೊಂಡ್ಮೇಲೆ ನಿಮಗೂ ತೋರಿಸ್ತೀನಿ ಏನು ಅಂತ ಅದು, ಓಕೆನಾ. ಇವತ್ತು ಸೊ ಅದಕ್ಕೆ ಹೋಗಲಿಲ್ಲ. ಸೊ ಬೇರೆ ಏನೋ ಕೆಲಸ ಇತ್ತು ಅಂತ ಮನೆಗೆ ಹೋಗಿದ್ದೆ. ಸೊ ಮತ್ತು ಡ್ಯೂಟಿಗೆ ಹಾಜರಾಗಿದ್ದೀನಿ ಇವತ್ತು, ಪ್ರೆಸೆಂಟ್ ಸರ್ ಅನ್ನೋ ಥರ. ಸೊ ನೋಡೋಣ ಯಾವಾಗ ತೊಗೊಳ್ತೀನಿ ಏನು ಅಂತ ಗೊತ್ತಿಲ್ಲ. ಯಾಕಂದರೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದೀನಿ. ಯಾವಾಗ ಏನು ಅಂತ ನನಗೂ ಐಡಿಯಾ ಇಲ್ಲ. ಇನ್ನು ಥಿಂಕ್ ಮಾಡ್ತಾಯಿದ್ದೀನಿ ಕಂಪ್ಲೀಟ್ ಆಗೋದನ್ನು. ತೊಗೊಳ್ಲೇಬೇಕು ಅಂತ ಇದೆ, ಬಟ್ ಯಾವಾಗ ತೊಗೋಬೇಕು ಅನ್ನೋದಿಲ್ಲ. ಸೊ ಯೋಚನೆ ಮಾಡ್ತಾಯಿದ್ದೀನಿ. ನೋಡೋಣ ಯಾವಾಗ ತೊಗೋಬೇಕು ಅಂತ. ಯಾವಾಗ ಅನಿಸುತ್ತೋ ಅವಾಗ ಹೋಗ್ಬಿಟ್ಟು ಪಟ್ಟ ಅಂತ ತೊಗೊಂಬರೋಣ. ಸೊ ಇವತ್ತಿನ ಅರ್ನಿಂಗ್ಸ್ ಬಗ್ಗೆ ಮಾತಾಡೋದಾದರೆ
4 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು, 8 ಗಂಟೆ ತನಕ ಮಾಡಿದ್ದೀನಿ. ಸೊ ನಮ್ಮ ಯಾತ್ರೆಯಲ್ಲಿ ಮಾತ್ರ ಮಾಡಿರೋದು. ನಮ್ಮ ಯಾತ್ರೆಯಲ್ಲಿ 1214 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಇವತ್ತು. 8 ಗಂಟೆಗೆ ಬಂದುಬಿಟ್ಟೆ ಮನೆಗೆ. ಏನೋ ಸ್ವಲ್ಪ ಐಟಮ್ ತೊಗೊಂಬರ್ಬೇಕಾಯ್ತು ಮನೆಗೆ. ಸೊ ತೊಗೊಂಡು ಬಂದುಬಿಟ್ಟೆ. 4 ಗಂಟೆಯಿಂದ ಮೋಸ್ಟ್ 4 ಅವರಲ್ಲಿ 1214 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಆಲ್ಮೋಸ್ಟ್ ಒಂದು 250-300 ರುಪೀಸು ಗ್ಯಾಸ್ ಹೋಗಿರಬೇಕು. ಸೊ ಇನ್ನು 900 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಅಂತ ಲೆಕ್ಕ ಹಾಕಿದ್ರೆ 900 ರೂಪಾಯಿ ಇವತ್ತಿನ ಅರ್ನಿಂಗ್ಸ್ ಆಗಿದೆ. ಸೊ ನೋಡೋಣ ಮತ್ತೆ ನಾಳೆ ಎಷ್ಟಾಗುತ್ತೆ ಅಂತ. ನಾಳೆ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.